ಅಪ್ ಮಾಡ್ತೀನಿ. Good morning, everybody. Welcome to One Life Left Travel channel. ಸೊ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ನಾವು ವಿ ಆರ್ ಆನ್ ದ ವೇ ಟು ಡೆಸರ್ಟ್, ಬಟ್ ಅದಕ್ಕೂ ಮುಂಚೆ ಗೈಡ್ ಹೇಳಿದ್ರು ಒಂದು ಓಯಸಿಸ್ ಇದೆ. ಸೊ ಓಯಸಿಸ್ ಇಸ್ ಕನ್ಸಿಡರ್ಡ್ ವೆರಿ ಸೇಕ್ರೆಡ್ ಇನ್ ಡೆಸರ್ಟ್ ಇರಲಿ, ಬಿಕಾಸ್ ಈ ವಿಲೇಜಸ್ಗೆಲ್ಲ ಇದರಿಂದನೇ ನೀರು ಹೋಗೋದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರನೇ ದೇ ಕನ್ಸಿಡರ್ ಇಟ್ ಆಸ್ ವೆರಿ ಸೇಕ್ರೆಡ್. ಇಲ್ಲಿ ಮೇನ್ ಪರ್ಪಸ್ ನಾವು ಹೋದಾಗ ಲೈಕ್ ಈವನ್ ಟ್ಯಾಂಕರ್ಸ್ಗಳನ್ನ ತೊಗೊಬಂದು ಇಲ್ಲಿ ಫಿಲ್ ಮಾಡಿಕೊಂಡು ತೊಗೊಂಡೋಗ್ತಿರೋ ಹಳ್ಳಿಗಳಿಗೆ ಸಪ್ಲೈ ಮಾಡೋಕ್ಕೆ. ಆ್ಯಂಡ್ ಅಲ್ಲಿ ಪುಟ್ ಇನ್ ದ ನೆಕ್ಸ್ಟ್ ಕ್ಲಿಪ್. ಓಕೆ, ಯಾ ಬಂತು. ಇದೆ ಆ್ಯಕ್ಚುಲಿ ವಾಯ್ಸಸ್ ತುಂಬ ಚೆನ್ನಾಗಿತ್ತು. ಪಾಚಿ ಅಂತ ಅನಿಸ್ಬೋದು, ಬಟ್ ಇಟ್ ಇಸ್ ಸ್ಟಿಲ್ ಬೆಟರ್. ಕ್ವಿಕ್ಲಿ ನೋಡಿಕೊಂಡು ವಿ ಸ್ಟಾರ್ಟೆಡ್ ಹೆಡಿಂಗ್ ಟು ದ ಥಾರ್ ಡೆಸರ್ಟ್, ವಿಚ್ ಇಸ್ ಆ್ಯಕ್ಚುಲಿ ಅರೌಂಡ್ 75 to 80 kilometers. ಸೊ ನೆಕ್ಸ್ಟ್ ಕ್ಲಿಪ್ ವಿಲ್ ಬಿ ದಿ ಥಾರ್ ಡೆಸರ್ಟ್ ಸ್ಟಾರ್ಟಿಂಗ್ ನಾವು. ಇನ್ನು ಹೋಗ್ತಾನೆ ಇದ್ದೀವಿ. ಐ ಥಿಂಕ್ ಇನ್ನು ಸ್ವಲ್ಪ ದೂರ, ಇನ್ನೊಂದು 5 minutes 10 minutes ಐ ಥಿಂಕ್ ವಿ ಕ್ಯಾನ್ ಬಿ ದೇರ್. ಅಲ್ಲಿ ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ. ಅವಾಗಲೇ ಒಂದೆರಡು ಜಿಂಕೆಗಳು ನೋಡಿದ್ವಿ, ಬಟ್ ದರ್ ಇಸ್ ನೋ ವೈಲ್ಡ್ ಅನಿಮಲ್ಸ್ ಹಿಯರ್. This is where we are going to sleep, in that particular place, and ಸದ್ಯಕ್ಕೆ the best ಜಾಗ. ಸ್ಟೇ ಫಾರ್ ದ ನೈಟ್. ಇನ್ನೊಂದು ಕೋಟ್ಲೆ ಏನಪ್ಪ ಅಂತಂದರೆ, ಇವತ್ತು ಇವರಿಗೆ ಬುಕ್ಕಿಂಗ್ ಇರೋದು ನಾವು 4 ಜನ ಅಷ್ಟೇ. ಸೊ ಈ ಎಂಟೈರ್ ಡೆಸರ್ಟಲ್ಲಿ ಓನ್ಲಿ 4 of them ವಿಲ್ ಸ್ಟೇ ಫಾರ್ ದ ನೈಟ್. ಇನ್ನೊಂದಷ್ಟು ಜನ ಬಂದಿರು, ಬಟ್ ದೇ ಆರ್ ಹಿಯರ್ ಓನ್ಲಿ ಫಾರ್ ದಿ ಸನ್ಸೆಟ್. ಸೊ ಸನ್ಸೆಟ್ ನೋಡಿಕೊಂಡು ದೇ ವಿಲ್ ಹೆಡ್ ಬ್ಯಾಕ್ ಟು ದ ಸಿಟಿ. ಸೊ ಇಟ್ ವಾಸ್ ನೈಸ್ ಆ್ಯಕ್ಚುಲಿ, ತುಂಬ ಚೆನ್ನಾಗಿತ್ತು. ನಾವು ಒಳ್ಳೆ ಟೈಮ್, ಕರೆಕ್ಟ್ ಟೈಮಿಗೆ ನಾವು ಬಂದಿದ್ವಿ. ಬಂದು ಇಲ್ಲಿ ಸ್ವಲ್ಪ ಈ ಡ್ಯೂನ್ಸಲ್ಲೆಲ್ಲ ಸನ್ಸೆಟೆಲ್ಲ ಎಂಜಾಯ್ ಮಾಡ್ತಾ, ದೆನ್ ಇವರು ಆ್ಯಕ್ಚುಲಿ ಗೆಸ್ಟ್ನ ಟ್ರೀಟ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಸೊ ದೇ ಗಾಟ್ ಅಸ್ ಸಮ್ ಸ್ನ್ಯಾಕ್ಸ್, ಸಮ್ ಟೀ. ಸೊ ನೆಮ್ಮದಿಯಾಗಿ ಟೀ ಕುಡಿತಾ ಆರಾಮಾಗಿ ಸೂರ್ಯನ ಮುಳುಗ್ತಿರೋದನ್ನ ನೋಡ್ತಾ ಎಂಜಾಯ್ ಮಾಡಿಕೊಂಡು ಪೀಸ್ ಮಾಡ್ಕೊಂಡಿದ್ವಿ. ಸನ್ಸೆಟ್ಗೂ ನಿಂಗೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ. ನಾವು ಟೆಲ್ ಮಿ ಅಬೌಟ್ ದಿಸ್ ಸೆಟಪ್, ಹೇಗಿದೆ? ತುಂಬ ಚೆನ್ನಾಗಿದೆ. ತುಂಬ ತುಂಬ ಅನ್ನೋದಕ್ಕಿಂತ ನ್ಯೂ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ನನಗೂ ಗೊತ್ತಿಲ್ಲ ಹಿಂಗೆ ಕೋಪ್ ಅಪ್ ಮಾಡ್ತೀನಿ ಅಂತ. ಓಕೆ, ಸೊ ಎಸ್. ಸೊ ನನಗೂ ಸಂಜೆಗೂ ಇಬ್ರಿಗೂ ಇಟ್ಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ವೆರನ್ ಕಂಪ್ಲೀಟ್ಲಿ ಈ ಕಡೆ 50 kilometers, ಆ ಕಡೆ 50 kilometers, ಸುತ್ತಮುತ್ತ 100-200 kilometers there is nobody, ಬಟ್ ವಿ ಆರ್ ಹಿಯರ್. ಸೊ ಮಾವ ಮತ್ತು ಪೂಜಾ ಅವರು ಇದ್ದಾರೆ. ಸೊ ವಿ ಆಲ್ 4 ವಿಲ್ ಬಿ ಸ್ಲೀಪಿಂಗ್ ಹಿಯರ್. ಲೈಫಲ್ಲಿ ಯಾರು ಇರಲ್ಲ, ಇದ್ರೂ ಭಯ ಪಡ್ಕೊಂಡು ಇರಬಾರ್ದು, ಹಂಗಿದೀವಿ ನಾವು. ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಒಂದ್ಸಲ ಮಾಡಬೇಕು. ಸೂಪರ್ ಆಗಿದೆ. ಸೊ ವಿ ಆರ್ ಹಿಯರ್. ಸೊ ದೇ ವಿಲ್ ಟೇಕ್ ಕೇರ್ ಪ್ರಿಟಿ ವೆಲ್. ಸೊ ಕ್ಯಾಮಲ್ ಹೆಸರುಗಳು ಹೇಳಿದ್ರು: ಪಾಪಯ್ಯ, ಜಾನಿ, ಲಾಲು, ಬ್ರಾನ್ಸಿನ ಸಮಥಿಂಗ್ ಏನೋ ಹೇಳಿದ್ರು. ನೈಸ್. ಸೊ ಇಟ್ಸ್ ದಿಸ್ ಟೀ ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟರು. ಸಾರಿ, ಬ್ರೇಕ್ಫಾಸ್ಟ್ ಅಂತೀನಿ, ಸಮ್ ಸ್ನ್ಯಾಕ್ಸ್. ಹಾಯ್, ಆಲ್ ಗುಡ್. So he's James. He's the host for the night. Through him, we got this opportunity to stay here. Yeah. So thank you, James. It was very nice camel ride we got there. That is a true camel ride. Okay. Full fire camp, full piecing out, Thar Desert. ಹಿಂದೆ ಅಂತೂ ಆಲ್ಮೋಸ್ಟ್ ಮಿಲ್ಕಿ ವೇ ಕಾಣಿಸ್ತಿದೆ. ಓರಿಯನ್ ಕಾನ್ಸ್ಟಲೇಷನ್ ನಮ್ಗೆ ಕಾಣಿಸ್ತಿದೆ, ಬಟ್ ಐಮ್ ನಾಟ್ ಶೋರ್ ವಿಡಿಯೋಲ್ಲಿ ಬರ್ತಿದೆಯಾ ಅಂತ. ಬಟ್ ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ. ಹಾಯ್. ಡ್ಯಾನ್ಸು, ಊಟ ಎಲ್ಲ ಆದಮೇಲೆ ನೆಕ್ಸ್ಟ್ ಏನು ಒಳ್ಳೆ ನಿದ್ದೆ. ಸೊ ಇದೇ ನಮ್ಮ ಬೆಡ್ ಸೆಟಪ್ ಫಾರ್ ದ ನೈಟ್. ಸೊ ಇವತ್ತಿಲ್ಲಿ ಮನ್ಕೊತೀವಿ. ಫುಲ್ ಸ್ಟಾರ್ ಗೇಜಿಂಗ್ ಆಗುತ್ತೆ.
pretty excited. Let's see tomorrow. Good morning. So ನೆನ್ನೆ ಆಫ್ಟರ್ ಸ್ಟಾರ್ ಗೇಸಿಂಗ್ ಫಾರ್ ದ ಎಂಟೈರ್ ನೈಟ್, ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಕಾಕ ಬಂದು ಒಂದು ಲೋಟ ಟೀ ಕೊಟ್ಟರು. ಇನ್ನು ಈ ಕಡೆ ಬೇಬಿ ಮತ್ತು ಪೂಜಾ ಅವರು ಮತ್ತು ಸುಬ್ಬು ಎಲ್ಲ ನಿದ್ದೆ ಮಾಡ್ತಿದ್ದಾರೆ. ಐ ವಾಸ್ ಜಸ್ಟ್ ಎಂಜಾಯಿಂಗ್ ದಿಸ್ ಸೆರೆನಿಟಿ, ಐ ಕ್ಯಾನ್ ಸೇ. ಲೈಕ್ ಎಷ್ಟು ಕಾಮಾಗಿ, ಎಷ್ಟು ಸೈಲೆಂಟಾಗಿತ್ತು ಅಂತಂದರೆ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಟು ವೇಕಪ್ ಇನ್ ದಿಸ್ ಮಾರ್ನಿಂಗ್ ಆ್ಯಕ್ಚುಲಿ. ಬೆಳಗ್ಗೆ ಎದ್ದ ತಕ್ಷಣ ಇವರು ಟೀ ತಂದು ಕೊಡೋದಕ್ಕೂ, ಟೀ ಎಂಜಾಯ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೂ ಬೆಸ್ಟಾಗಿತ್ತು. ಟೀ ಎಲ್ಲ ಕುಡ್ಕೊಂಡು ಹಾಗೆ ಒಂದು ಮಾರ್ನಿಂಗ್ ವಾಕ್ ಆಗೋಣ ಅಂದ್ಬಿಟ್ಟು ಬಂದೆ ಮೇಲ್ಗಡೆ. ಸೊ ಇಲ್ಲಿಂದ ಸನ್ರೈಸ್ ಪಾಯಿಂಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿದೆ ನೆನ್ನೆ. ಸೊ ದಟ್ ಈಸ್ ವೇರ್ ವಿ ಸ್ಟೇಟ್. ಸುತ್ತಮುತ್ತ ಅಲ್ಲೇ ಕ್ಯಾಮಲ್ಸ್ ಇದ್ದಾವೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ದಿಸ್ ಕಾಮ್ನೆಸ್ ಆಫ್ ಮಾರ್ನಿಂಗ್ ಸನ್ರೈಸ್. ಇನ್ ದ ಪ್ಲೇಸ್ at the sunrise point, I think this is the best thing. Like ಎಲ್ಲರೂ ಟ್ರಾವೆಲಿಂಗ್ ಅಂತ ಬಂದಾಗ they go to places obviously to relieve the stress and to explore more beautiful places ಅಂತ. ಬಟ್ ಇವಾಗ ಹೇಗಾಗಿದೆ ಅಂತಂತಂದರೆ ಟೂ ಮಚ್ ಕ್ರೌಡೆಡ್. ಎಲ್ಲೋದ್ರೂ ಸಿಕ್ಕಾಪಟ್ಟೆ ಕ್ರೌಡೆಡ್ ಇರುತ್ತೆ. ಬಟ್ ಎಕ್ಸ್ಪ್ಲೋರಿಂಗ್ ದೀಸ್ ಪ್ಲೇಸಸ್ ಕಂಪ್ಲೀಟ್ಲಿ ಆಫ್ ಬಿಟ್, ವೆರನ್ ಪೀಪಲ್ ಡು ನಾಟ್ ನೋ. ಈ ಥರ ಇಷ್ಟೊಂದು ಜಾಗಕ್ಕೆಲ್ಲ ಗೊತ್ತಿಲ್ಲ ಇಲ್ಲಿ ಹೇಗೆ ಬರೋದು ಏನು ಕತೆ ಅಂತ. ದ್ಯಾಟ್ ಈಸ್ ವಾಟ್ ಆ್ಯಕ್ಚುಲಿ ರಿಮಾರ್ಕಬಲ್ ಐ ಫೀಲ್. ಇಟ್ಸ್ ವೆರಿ ನೈಸ್ ಟು ಸ್ಟಾರ್ಟ್ ದ ಇಯರ್ with this beautiful trip of Rajasthan. So you need to know how to explore Rajasthan in order to properly go through it. I don't know, there is no words actually. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. But I'm just admiring this beauty, the God's creation. ಅಲ್ಲ, ಐ ಥಿಂಕ್ ಜೈಸಲ್ಮೇರ್ ನಾವು ಎಷ್ಟೊತ್ತಿದ್ವಿ ಮಾರ್ನಿಂಗ್ ಟೈಮಲ್ಲೆಲ್ಲ, ಎಷ್ಟು ಸತಿ ಲೈಕ್ ಜೆಟ್ಸ್ ಆಗಲಿ ಅಥವಾ ಮಿಲಿಟ್ರಿ ಅಫಿಷಿಯಲ್ಸ್ ಆಗಲಿ ಓಡಾಡ್ತಿದ್ರು ಅಂತಂತಂದರೆ ಯು ಹ್ಯಾವ್ ನೋ ಐಡಿಯಾ. ಲೈಕ್ ಎವ್ರಿ ಹಾಫ್ ಆನ್ ಅವರ್ ಆರ್ ಎವ್ರಿ 1 hour 45 minutes ಸಮಥಿಂಗ್, ಲೈಕ್ ಜೆಟ್ಸ್ ಯಾವಾಗಲೂ ಫ್ಲೈ ಆಗ್ತಾಯಿತ್ತು ನಿಯರ್ ದ BSF ಲೈಕ್ ಬಾರ್ಡರ್ ಹತ್ರ. ದಟ್ ಶೋಸ್ ಲೈಕ್ ಹೇಗೆ ನಮ್ಮ ಸೋಲ್ಜರ್ಸು ದೇ ಗಿವ್ ದೇರ್ ಲೈಫ್ ಟು ಪ್ರೊಟೆಕ್ಟ್ ದ ಒನ್ಸ್ ಇನ್ ಇಂಡಿಯಾ. ಚಿಂದಿ ಆ್ಯಕ್ಚುಲಿ. ಸೊ ಅವ್ರ ಬೆಲೆ ಗೊತ್ತಾಗೋದು ಯಾವಾಗ ಅಂತಂದರೆ ನಾವು ಕಣ್ಣಾರೆ ಅವ್ರು ಮಾಡೋ ಕೆಲಸ ನೋಡಿದಾಗ ಆ್ಯಕ್ಚುಲಿ. ದಟ್ಸ್ ವಾಟ್ ಐ ಫೀಲ್. ಆ್ಯಂಡ್ ಕ್ರೇಜಿ. BSFಗೊಂದು ದೊಡ್ಡ ಸಲ್ಯೂಟು. ಆ್ಯಂಡ್ ಐ ಹ್ಯಾವ್ ಸೀನ್ ಇನ್ ವಾಟ್ ಈವನ್ ಇನ್ ಹಿಮಾಚಲ್ ಪ್ರದೇಶ್ ಆ ಕಡೆ ಕೂಡ ನೋಡಿದ್ದೀನಿ. ಬಟ್ ದಿಸ್ ಟೈಮ್ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಆಫ್ ಎಕ್ಸ್ಪ್ಲೋರೇಷನ್ ಟುವರ್ಡ್ಸ್ ದ ಇಂಡಿಯಾ-ಪಾಕಿಸ್ತಾನ್ ಬಾರ್ಡರ್ ಇನ್ ದ ಥಾರ್ ಡೆಸರ್ಟ್ ಟೈಪಲ್ಲಿ, ಲೈಕ್ ಈ ಸೈಡಲ್ಲಿ. And I felt really good, like really safe actually. So nice. ಇದು ಸದ್ಯಕ್ಕೆ ನಮ್ಮ ಕಂಪ್ಯಾನಿಯನ್ ಆಗಿದೆ ಪಾಪ. ಲೈಕ್ ಊಟ ಇಲ್ಲ, ಏನಿಲ್ಲ. ಅಪ್ ನೋ ಐಡಿಯಾ ಇದು ಹೇಗೆ ಸರ್ವೈವ್ ಆಗುತ್ತೆ ಅಂತ. ಬಟ್ ಸಮ್ ಆಫ್ ನಮ್ಮ ಹತ್ರ ಏನಿದೆ ಅದನ್ನ ಕೊಟ್ಟು ಟೇಕಿಂಗ್ ಕೇರ್ ಆಫ್ ಇಟ್. ಬಟ್ ಗುಡ್. ಸಿಟ್ ಹೆಜ್ಜ. ಇಲ್ಲಿ ನೋಡಿ, ಇಲ್ಲಿ ಇನ್ನೂ ಇದೆ ನೋಡು, ಬೇಕಿದೆ. ಇದೇನು ಗೊತ್ತಾ ಬೇಬಿ, ನಾನು ಆಗಲೇ ಮಾವಂಗೆ ಹೇಳ್ತಿದ್ದೆ, ಇವರು ನೀರು ಖರ್ಚು ಮಾಡಲ್ಲ ಪಾತ್ರೆ ತೊಳೆಯೋಕ್ಕೆ, ಮಣ್ಣಲ್ಲಿ ತೊಳೆಯೋದು, ಮರಳಲ್ಲಿ. ಆ್ಯಂಡ್ ಪ್ರಿಟಿ ಗುಡ್ ಆ್ಯಕ್ಚುಲಿ, ಏನು ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿ ತೊಳಿತಾರೆ. ಆಮೇಲೆ ಬಟ್ಟಲು ಓಡಿಸ್ತಾರೆ. ನಮ್ದು ಏನಾಯ್ತದು, ಒಂದು ಬ್ರೆಡ್ ಕೊಟ್ವಿ ಓಕೆನಾ, ಆ ಬ್ರೆಡ್ನು ತೊಗೊಂಡೋಗಿ ಎಲ್ಲೋ ಒಂದು ಕಡೆ ಔಸಿಡ್ತು. ತಿನ್ನಲಿಲ್ಲ, ಎತ್ಕೊಂಡೋಗಿ ಔಸಿಡ್ತು. ಬಾ ಇವಾಗ ನೀ ಎಲ್ಲ ಔಸಿಟ್ಟಿದ್ದೆ ಅಲ್ಲಿಗೆ ಕೊಡ್ತೀನಿ ಅಜ್ಜ.
ಇಲ್ಲೇ ಇಡ್ತೀನಿ, ಆರಾಮಾಗಿ ನೀನು ಮಜಾ ಮಾಡ್ಕೊಂಡು ತಿನ್ನು, ಓಕೆನಾ? ಬಿಸ್ಕೆಟ್ ಬೇಕಾ? ಬಿಸ್ಕೆಟ್ ಚಾಯೆ? ಓಕೆ, ಬಿಸ್ಕೆಟ್ನ ಹಾಕ್ತೀನಿ. ಆ್ಯಂಡ್ ವಿ ಆರ್ ಡನ್ ಫಾರ್ ದ ಡೇ. ನಾವು ಮತ್ತೆ ಕ್ಯಾಮಲ್ ಮೇಲೆ ಕೂತ್ಕೊಂಡು ಕಾರ್ ಹತ್ರ ಹೋಗಿ ಅಲ್ಲಿಂದ ಜೈಸಲ್ಮೇರ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ವಿಲ್ ಗೋ ಟು ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್. ಸೋ ಲಾಂಗ್ ಫಾರ್ ದ ಸ್ಟೇ ಅಂತ ಹೇಳಿ ನಾವು ವಿ ಆರ್ ಆನ್ ದ ವೇ ಟು ಲೊಂಗೆವಾಲ. 10 minutes ಕ್ಯಾಮಲ್ ರೈಡ್ ನಮ್ಮ ಕಾರ್ ಸ್ಟಾಪ್ಗೆ. ಅಲ್ಲಿಂದ ಕಾರಲ್ಲಿ ವಿಲ್ ಸ್ಟಾರ್ಟ್ ಹೆಡಿಂಗ್ ಟು ದ ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ, ಟ್ಯಾನೋಟ್. ಆನ್ ದ ವೇ ನಮಗೆಲ್ಲರೂ ವಿ ವಿಲ್ ಹ್ಯಾವ್ ಟು ಫೈಂಡ್ ಅ ಪ್ಲೇಸ್ ವೆರ್ ವಿ ಕ್ಯಾನ್ ಫ್ರೆಶನ್ ಅಪ್ ಅಲ್ಲಾಗಿ ವಿಲ್ ವಿಸಿಟ್ ದ ವಾರ್ ಮೆಮೋರಿಯಲ್ ಇನ್ ಲೊಂಗೆವಾಲ. So until then, bye-bye. See ya in the next episode.